ಮಹದೇಶ್ವರ ಬೆಟ್ಟದಲ್ಲಿ ರಾಜ್ಯ ಸಂಪುಟ ಸಭೆ ನಡೆಯಲಿದೆ. ಜನವರಿ 2ನೇ ವಾರದಲ್ಲಿ ಸಚಿವ ಸಂಪುಟ ಸಭೆ ನಡೆಸೋದಕ್ಕೆ ಅಂತ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಾಜ್ಯದ ಸಂಪುಟ ಸಭೆ ನಡೆಸೋದಕ್ಕೆ ಅಂತ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಜನವರಿ 2ನೇ ವಾರದಲ್ಲಿ ಸಚಿವ ಸಂಪುಟ ನಡೆಸೋದಕ್ಕೆ ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಚಾಮರಾಜನಗರ ಜಿಲ್ಲೆಗೆ ಅಂಟಿರುವಂತಹ ಕಳಂಕ, ಆ ಕಳಂಕವನ್ನು ನಿವಾರಣೆಗೆ ಈ ಸಭೆ ಅನ್ನುವಂತಹ ಒಂದು ಹೊಸ ಚರ್ಚೆ ಆರಂಭ ಆಗಿದೆ. ಎಸ್.ಎಂ. ಕೃಷ್ಣ ಅವಧಿಯಲ್ಲಿ ಬಿಳಿ ರಂಗನ ಬೆಟ್ಟದಲ್ಲಿ ಸಭೆ ನಡೆದಿತ್ತು. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಒಮ್ಮೆ ಸಭೆ ನಡೆಸಲಾಗಿತ್ತು. ಇದೀಗ ಜಿಲ್ಲೆಯಲ್ಲಿ 2ನೇ ಕ್ಯಾಬಿನೆಟ್ ಸಭೆ ನಡೆಸೋದಕ್ಕೆ ಅಂತ ಚಿಂತನೆ ನಡೀತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆಸುವಂತೆ ಸಚಿವ ಮಹದೇವಪ್ಪ ಅವರು ಒತ್ತಾಯ ಮಾಡಿದ್ರು. ಹಳೆ ಮೈಸೂರು ಭಾಗದ JDS ಮತ ಬ್ಯಾಂಕ್ ಮೇಲೆ ಇದೀಗ ಕಾಂಗ್ರೆಸ್ ಕಣ್ಣಿಡ್ತಾ ಇದೆ. ಆ ಕಾರಣಕ್ಕಾಗಿ ಸಭೆ ನಡೆಸಿದ್ದೆ, ಆದರೆ ಅದು ಇನ್ನೂ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಸಲಹೆ ನೀಡಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರ 2ನೇ ಕ್ಯಾಬಿನೆಟ್ ನಡೆಸೋದಕ್ಕೆ ಅಂತ ನಿರ್ಧಾರ ಮಾಡ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಸೋದಕ್ಕೆ ಅಂತ ನಿರ್ಧಾರ ಮಾಡ್ತಾ ಇದೆ. ಇನ್ನು ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿದ್ದೆ, ಆದರೆ ಜನರ ವಿಶ್ವಾಸ ಗಳಿಸಬಹುದು ಅನ್ನುವಂತಹ ಸಲಹೆ ಇದೀಗ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಸಚಿವ ಸಂಪುಟದ ಒಂದು ಸಭೆ ನಡೆಸೋದಕ್ಕೆ ಅಂತ ಸಿಎಂ ಅವರು ಆಸಕ್ತಿ ತೋರಿಸ್ತಾ ಇದ್ದಾರೆ. ಜನವರಿ 2ನೇ ವಾರದಲ್ಲಿ ಸಂಪುಟ ಸಭೆ ನಡೆಸುವ ಬಗ್ಗೆ ತೀರ್ಮಾನ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಏನು JDSನ ಮತಗಳಿದ್ದಾವೆ, ಆ ಮತಗಳನ್ನು ಸೆಳೆಯೋದಕ್ಕೂ ಕೂಡ ಈ ಒಂದು ಸಭೆ ತುಂಬ ಪಕ್ಷಕ್ಕೆ ಲಾಭವಾಗಿ ಪರಿಣಮಿಸುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಈ ಸಲಹೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ.